ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಸ್ಮೃತಿ ಮಂದನ ಅವರು RCB ತಂಡದವರು ಇಂಟರ್ವ್ಯೂ ಮಾಡಿದಾಗ ಅವ್ರ ಬಗ್ಗೆ ಎಲ್ಲ ಸ್ಟೋರಿ ಎಲ್ಲ ಕೇಳಿದಾಗ ಅವರು ಒಂದು ಲೈಫಲ್ಲಿ ಆದಂಥ ಒಂದು ಘಟನೆಯನ್ನು ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು. RCB ತಂಡದಲ್ಲಿ ಇದ್ದಂಥ ಒಂದು ಘಟನೆ ಹೇಳ್ಕೊಂಡಿದ್ದಾರೆ, ಶೇರ್ ಮಾಡಿದ್ರೆ ಅಂತ ಹೇಳಬೇಕು. ಸ್ಮೃತಿ ಮಂದನ ಅಂತ ಹೇಳಬೇಕು. ಇದು ಮಾತ್ರ ಸ್ವಲ್ಪ ಎಮೋಷನ್ ಕೂಡ ಆದರು ಅಂತ ಹೇಳಬೇಕು. ಸ್ಮೃತಿ ಮಂದನ ಅವರು ಏನಂತ ಮಾತಾಡಿದರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿ ದುಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಬಿಡೋಣ, ಶುರು ಮಾಡೋಣ. ಈ ವರ್ಷ ನೀವು WPL ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಕನ್ಸ ಕಮೆಂಟ್ ಮಾಡಿ. ಯಾವ ತಂಡ ಗೆಲ್ಲುತ್ತೆ ಈ ವರ್ಷ ಅಂತ ಕನ್ಸ ಕಮೆಂಟ್ ಮಾಡಿ. ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ RCB ತಂಡ ಪ್ರಾಕ್ಟೀಸಲ್ಲಿ ಭರ್ಜರಿ ಭಯಂಕರ ಪ್ರಾಕ್ಟೀಸ್ ಕೂಡ ಮಾಡ್ತೀರಿ ಅಂತ ಹೇಳಬೇಕು. ಇನ್ನೇನು 14 ತಾರೀಕಿಂದ ಶುರು ಆಗುತ್ತೆ, ನಮ್ಮ ಆವರಣ ಕೂಡ ಅಲ್ಲಿಂದ ಶುರು ಆಗುತ್ತೆ ಅಂತ ಹೇಳಬೇಕು. WPL ಸಾಕಲು ಓದಿದ್ದು ಸ್ಮೃತಿ ಮಂದನ್ ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ಹೇಳೋದಾಯ್ತು ಅಂತಾರೆ. ಸ್ಮೃತಿ ಮಂದನ್ ಅವರು ಸೀಸನ್ 1ನಲ್ಲಿ ಆದಂಥ ಒಂದು ಘಟನೆಯನ್ನು ಶೇರ್ ಮಾಡೋಣ ಅಂತ ಹೇಳಬೇಕು. ಯಾಕಂತಂದರೆ ಏನಂತ ಹೇಳಿದ್ರಪ್ಪ ಅದ್ರ ಬಗ್ಗೆ ಹೇಳ್ತೀನಿ. ನನ್ನ ಮೇಲೆ ತಂಡ ತುಂಬಾ ನಂಬಿಕೆ ಇಟ್ಟು ಆಕ್ಷನಲ್ಲಿ ಅತಿಷ್ಟು ಅಮೌಂಟ್ನ ಕೊಟ್ಟು ನನ್ನ ಕರ್ಕೊತ್ತು ಅಂತ ಹೇಳಬೇಕು. ಆದರೆ ನಾನು ತಂಡಕ್ಕೆ ಅಷ್ಟೊಂದು ಚೆನ್ನಾಗಿ ಆಡೋಕ್ಕಾಗಿದೆ ಅಂತ ಹೇಳಬೇಕು. RCB ಮ್ಯಾಚ್ ಸೋಲಕ್ಕೆ ಒಂದು ಕಾರಣ ನಾನು ಕೂಡ ಕಾರಣ ಆದ ಅಂತ ಹೇಳಬೇಕು. ಯಾಕಂದರೆ ಮ್ಯಾಚ್ಗಳಲ್ಲಿ ಅಷ್ಟೊಂದು ರನ್ ಕೂಡ ಹೊಡಿತಾರೆ, ತುಂಬಾ ಕಳಪೆ ಆಟ ಆಡ್ತಿದೆ ಅಂತ ಹೇಳಬೇಕು. ಪ್ಯಾಚಸ್ನಲ್ಲಿ ತುಂಬಾ ಬೇಜಾರಾಗ್ತಿತ್ತು, ಮ್ಯಾಚ್ ಕೂಡ ಸೋಲ್ತಿತ್ತು. 1% ಕೂಡ ಚಾನ್ಸಸ್ ಇಲ್ಲ. ವಿರಾಟ್ ಕೊಹ್ಲಿ ಎಲ್ಲ ಬಂದು ನಮಗೆ ಸ್ವಲ್ಪ ಮೋಟಿವೇಶನ್ ಮಾಡಿದ್ರು. ಆಂಧ್ರ ಸ್ವಲ್ಪ ಮ್ಯಾಚ್ಗಳು ಗೆದ್ದು ಆಲ್ರೆಡಿ ನಮಗೆ ಪ್ಲೇ ಆಫ್ ಹೋಗೋ ಕನಸು ಅಲ್ಲಿ ಮುರಿದೋಗಿತ್ತು ಅಂತ ಹೇಳಬೇಕು. ಅಷ್ಟೊತ್ತಿಗೆ ನಮ್ಮ ಕನಸು ಮುಗಿದೋಗಿತ್ತು. ತುಂಬಾ ಬೇಜಾರಾಯಿತು ಆ ಸೀಸನ್ ಅಂತ ಹೇಳಬೇಕು. ಹತ್ತಿದ್ದೀನಿ ಕೂಡ ನಾನು ಡ್ರೆಸ್ಸಿಂಗ್ ರೂಮಲ್ಲಿ ಕೂಡ ಹತ್ತಿದ್ದೀನಿ. ಈ ರೀತಿ ಆಡ್ತಿದ್ದಿಲ್ಲ ಅಂತ ಒಬ್ಬ ಆಟಗಾರತಿ ಈ ರೀತಿ ಆಡ್ತಾ ಇದ್ದಿಲ್ಲ ಅಂತ ನನಗೂ ಸ್ವಲ್ಪ ಬೇಜಾರಾಗಿ ಹತ್ತಿದ್ದೀನಿ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ. ಆ ಸೀಸನ್ ನಾನು ಮರೆಯೋಕ್ಕೆ ಹೋಗೋದಿಲ್ಲ. ಆ ರೀತಿ ನನಗೆ ಕಳಪೆ ಸೀಸನ್ ಆಗಿತ್ತು ಸೀಸನ್ 1 ಅಂತ ಸ್ಮೃತಿ ಮಂದನ ಅವರು ಹೇಳಿದ್ರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಷ್ಟ ಕಮೆಂಟ್ ಮಾಡಿ. ಈ ಸ್ಮೃತಿ ಮಂದನ ಅವರು ಅಂತ ಗುರು RCB ಅಭಿಮಾನಿಗಳದ್ದು ಕೂಡ ಅದೇ ರೀತಿ ಆಗಿತ್ತು. ಏನು ಗುರು ಟೀಮ್ ನೋಡಿ ಹಂಗೈತೆ ಎಲ್ಲ ಈ ರೀತಿ ಆಡ್ತಾ ಇದ್ದಾರೆ ಅಂದಾಗಿತ್ತು. ನಿಮ್ಮ ಅನಿಸಿಕೆ ಅಂತ ಕಷ್ಟ ಕಮೆಂಟ್ ಮಾಡಿ ಗುರು. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಗೆ ಒಂದು ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್, ಬಂದು ನಮಸ್ಕಾರ. ಸಿ ಯು.